ಹುಬ್ಬಳ್ಳಿಯಲ್ಲಿರುವ ಪ್ರತಿಷ್ಠಿತ ಮಾಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು 60ಕ್ಕೂ ಅಧಿಕ ಅಂಗಡಿಗಳು ಹೊತ್ತಿ ಉರಿದಿವೆ. ಮರಾಠ ಗಲ್ಲಿಯಲ್ಲಿರುವ ಪ್ರತಿಷ್ಠಿತ ಮೆಟ್ರೋ ಮಾಲ್ನಲ್ಲಿ ನಿನ್ನೆ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿದೆ. ಕೆಲಸ ಮುಗಿಸಿ ಮಾಲ್ಗೆ ಬೀಗ ಹಾಕಲಾಗಿತ್ತು. ಮಧ್ಯರಾತ್ರಿ 12 ಗಂಟೆಯ ಸುಮಾರಿಗೆ 4ನೇ ಫ್ಲೋರ್ನಲ್ಲಿರುವ ಲೈಫ್ ಸ್ಟೈಲ್ ಶಾಪ್ನಲ್ಲಿ ಮೊದಲಿಗೆ ಸಣ್ಣದಾಗಿ ಬೆಂಕಿ ಕಿಡಿ ಕಾಣಿಸಿಕೊಂಡಿತು. ಸ್ಥಳೀಯರು ಮಾಲೀಕರಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬೆಂಕಿಯ ಪ್ರಮಾಣ ಜಾಸ್ತಿಯಾಗಿ ಇಡೀ ಮಾಲ್ಗೆ ಬೆಂಕಿ ಹೊತ್ತುಕೊಂಡಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದು ಸತತ 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಷ್ಟರಲ್ಲಿ 60 ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಆವರಿಸಿದೆ ಅಂತ ಶಂಕಿಸಲಾಗಿದೆ. ಸದ್ಯ ಹುಬ್ಬಳ್ಳಿ ಶಹರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. 11 ಗಂಟೆ ಸುಮಾರು 11-11:15 ಸುಮಾರು ಫೋನ್ ಮಾಡಿದ್ದೆ, ಈ ಥರ ಬೆಂಕಿ ಹತ್ತೈತಿ ನಿಮ್ಮ ಕಾಂಪ್ಲೆಕ್ಸಿಗೆ ಅಂತ. ನಾ ಏನಾಗೈತೆ ಅಂತ ಫೋನ್ ಹಚ್ಚಿದ್ದ, ಅವ್ನು ವಿಡಿಯೋ ಕಾಲ್ ಮಾಡಿದ. ಅವ ಮೇಲೆ ಪೂರ ತೋರಿಸಿದ. ತಲೆಗೂ ಇಲ್ಲೇ ಕಾಣಾಕೂತಿತ್ತು. ನನ್ನ ಅಂಗಡಿ ಐತಂತ ತಿಳ್ಕೊಂಡೆ. ನಾನು ಆ್ಯಕ್ಚುಲಿ ತಲೆಗೆ ಅಂಗಡಿ ಇದೆ, ಹಿಂದೂಸ್ತಾನ್ ಮಾರ್ಕೆಟಿಂಗ್ ಅಂತ, ತುಪ್ಪದ ಡಿಸ್ಟ್ರಿಬ್ಯೂಟರ್ ಇದ್ದೀನಿ. ಅಲ್ಲಿ ಏನೂ ಆಗಿಲ್ಲ. ಮೇಲೆ ಪೂರ ಸುಟ್ಟೈತಿ. 4ನೇ ಫ್ಲೋರ್ ಪೂರ ಸುಟ್ಟೈತೆ. ಅದು 4ನೇ ಫ್ಲೋರ್. ಅಲ್ಲೇ ಅಮೆಝಾನ್ ಫ್ಲಿಪ್ಕಾರ್ಟಿಂದ ಮಟೀರಿಯಲ್ಸ್ ರಿಟರ್ನ್ ಬಂದಿರೋ ಮಟೀರಿಯಲ್ಸ್ ತೊಗೊಂಡು ಇಲ್ಲೇ ರೀಸೇಲ್ ಮಾಡ್ತಾರೆ ಅವರು, ಲಾಟ್ ಐಟಮ್ಸ್ ಅಂತ. ಅವ್ರು ಪೂರಾ ನಿಯರ್ ಅಬೌಟ್ ಫುಲ್ ಬಿಲ್ಡಿಂಗ್ ಎಷ್ಟು ದೊಡ್ಡ ಐತಲ್ಲ ಅಷ್ಟು ದೊಡ್ಡ ಫ್ಲೋರ್ ಇದೆ. ಅದು ಪೂರ ಹೋಗಿತ್ತು, ಪೂರ ಸುಟ್ಟಿತ್ತು. ಏನೂ ಇಲ್ಲ. 11 ಗಂಟೆ ಸುಮಾರು ಏನು ಹತ್ತೈತಿ. 4 ಗಂಟೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 8ನೇ ದಿನವೂ ಉತ್ಖನನ ಕಾರ್ಯ ಮುಂದುವರೆದಿದೆ. ಲಕ್ಕುಂಡಿಯ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಇಲ್ಲಿಯವರೆಗೂ 7 ಅಡಿಯಷ್ಟು ಆಳದವರೆಗೆ ಅಗೆಯಲಾಗಿದೆ. 5 ಪ್ರಾಚೀನ ಅವಶೇಷಗಳು ಸೇರಿ ಅನೇಕ ವಸ್ತುಗಳು ಪತ್ತೆಯಾಗಿದ್ವು. ಇಂದಿನ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಮೂಳೆಗಳು ಹಾಗೂ ಸುಟ್ಟ ಮಣ್ಣಿನಿಂದ ತಯಾರಾದ 2 ರೂಪಾಯಿ ಆಕಾರದ ಬಿಲ್ಲೆ ಪತ್ತೆಯಾಗಿದೆ. ಉತ್ಖನನ ಕಾರ್ಯ ಮುಂದುವರಿಸಲಾಗಿದೆ. ಇನ್ನು ಆಳಕ್ಕೆ ಹೋದಷ್ಟು ಮತ್ತಷ್ಟು ವಸ್ತುಗಳು ಸಿಗುವ ನಿರೀಕ್ಷೆಯದ್ದು ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. ನಿಧಿ ಸಿಕ್ಕ ಗದಗ ಜಿಲ್ಲೆಯ ಲಕ್ಕುಂಡಿ ಈಗ ಟೂರಿಸ್ಟ್ ಪ್ಲೇಸ್ ಆಗಿದೆ. ನಿಧಿ ಸಿಕ್ಕ ಜಾಗಕ್ಕೆ ಫ್ರಾನ್ಸ್ನ 15 ಪ್ರವಾಸಿಗರು ಭೇಟಿ ನೀಡಿದ್ದು ನಿಧಿ ಸಿಕ್ಕ ಜಾಗ ವೀಕ್ಷಣೆ ಮಾಡಿದ್ದಾರೆ. ಈ ವೇಳೆ ನಿಧಿ ಸಿಕ್ಕ ಜಾಗ ನೋಡಿ ಖುಷಿಪಟ್ಟ ವಿದೇಶಿ ಪ್ರವಾಸಿಗರು ಪ್ರಜ್ವಲ್ ಪ್ರಾಮಾಣಿಕತೆಯನ್ನ ಮಿರಾಕಲ್ ಅಂತ ಬಣ್ಣಿಸಿದ್ದಾರೆ. ಅಲ್ಲದೆ ಅರ್ಧ ಕೆಜಿ ಚಿನ್ನವನ್ನ ಸರ್ಕಾರಕ್ಕೆ ನೀಡಿದ ಪ್ರಜ್ವಲ್ ರೀತಿ ನಡೆಯನ್ನ ಪ್ರಶಂಸಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.